ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ, ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ. ಪ್ರಜ್ವಲ್, ನಿಲ್ಸಯ್ಯ, ಸಾಕು. ಯಾರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೀಯಾ? ಯಾರ ಕೈಗೆ ಲಿಂಬೆ ಹಣ್ಣು ಕೊಡ್ತಾ ಇದೀಯಾ? ಯಾರಿಗೆ ಜರ್ಮನ್ ಜಾಮೂನ್ ತಿನ್ನಿಸ್ತಾ ಇದೀಯಾ? ಈ ದೇಶದ ಕಾನೂನಿನ ಮೇಲೆ ಗೌರವ ಇದ್ರೆ ನೀನು ತಪ್ಪೆ ಮಾಡಿಲ್ಲ ಅಂದ್ರೆ ವಿದೇಶಕ್ಕೆ ಯಾಕೆ ಹಾರ್ತಾ ಇದ್ದೆ ನೀನು? ಬರೋಬ್ಬರಿ 1 ತಿಂಗಳಾದ್ಮೇಲೆ ಬಂದಿದೆಯಲ್ಲ ಉತ್ತರ ಕುಮಾರ. ಎಲ್ಲೋ ಕೂತು ಹೇಡಿ ತರ ವಿಡಿಯೋ ಮಾಡಕ್ಕೆ ನೀನೇ ಬೇಕಾ? ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂತ ಕೆಲಸ ಮಾಡುವಂಥದ್ದಿರ್ಬೋದು. ಇಂಥ ವಿಚಾರಗಳಲ್ಲಿ ಪಾಲಿಟಿಕ್ಸು ಪಿತೂರಿ ಅಂದ್ಯೋ ಜನ ಸುಮ್ಮನೆ ಬಿಡಲ್ಲ. ಎಲ್ಲ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಜನರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ. ಜನರ ಆಶೀರ್ವಾದ, ದೇವರ ಆಶೀರ್ವಾದ ಅಂತೂ ಗ್ಯಾರಂಟಿ ಇಲ್ವೇ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬರಬೇಕು ಬರಬೇಕು ಬರಬೇಕು. ಫಸ್ಟ್ ಆಫ್ ಆಲ್ ತಾವು ಫಾರಿನ್ನಿಂದ ಬರಬೇಕು. ಹೌದಪ್ಪ, ತಾವು ಹೇಳ್ತಾ ಇರೋದೆಲ್ಲ ನಿಜ. ನಿನ್ನ ತಂದೆ ತಾಯಿಗೆ, ತಾತನಿಗೆ, ಕುಮಾರಣ್ಣನಿಗೆ, ನಾಡಿನ ಜನತೆಗೆ, ಅದರಲ್ಲೂ JDS ಕಾರ್ಯಕರ್ತರಿಗೆ ನೀನು ಕ್ಷಮೆ ಕೋರಲೇಬೇಕು. ಯಾಕೆಂದರೆ ನೀನು ಮಾಡಿರೋ ಕೆಲಸ ಅಬಾಬಾಬಾ 1, 2, 3 ಎಷ್ಟು ಮನೆ ಹಾಳು ಮಾಡಿದೀಯಾ, ಎಷ್ಟು ವಿಡಿಯೋ ಮಾಡಿದೀಯಾ, ಎಷ್ಟು ಬೆವರು ಸುರಿಸಿದೀಯಾ, ಎಷ್ಟು ಹೆಣ್ಮಕ್ಕಳ ಕಣ್ಣಲ್ಲಿ ನೀರು ತರಿಸಿದೀಯಾ, ಎಷ್ಟು ಸಂಸಾರ ಹಾಳು ಮಾಡಿದೀಯಾ. ನಿಮ್ಮಪ್ಪ ಜೈಲಿಗೆ ಹೋದ್ರು, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ನಿನ್ನಿಂದ ನಿಮ್ಮಮ್ಮ ಡಿಪ್ರೆಷನ್ಗೋಗಿ ಐಸೋಲೇಷನ್ ಆದರು, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ಪಾಪ ನಿಮ್ಮ ತಾತ ಈ ಇಳಿ ವಯಸ್ಸಲ್ಲಿ ಬರ್ತಡೇ ಮಾಡ್ಕೊಳ್ದೆ ಗಡ್ಡ ಬಿಟ್ಕೊಂಡು ಬಾರೋ ಮೊಮ್ಮಗನೇ ಅಂತ ಗೋಗರಿ ಹಂಗೆ ಮಾಡಿದೆಯಲ್ಲ, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ಇನ್ನು ಏನೋ ರಾಜಕೀಯವಾಗಿ BJP ಜೊತೆ ಸೇರಿ ಪಕ್ಷನ ಉಳಿಸ್ಕೊಳ್ಳೋಣ ಅಂತ ಹೋರಾಟ ಮಾಡ್ತಿದ್ದ ಕುಮಾರಣ್ಣನ ಮರ್ಯಾದೆ ಹರಾಜು ಹಾಕಿದೆಯಲ್ಲ, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ಕರ್ನಾಟಕದ ಒಬ್ಬ ಸಂಸದನಾಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಿನ್ನ ಲೀಲೆಗಳು ರಾರಾಜಿಸಿ ಕರ್ನಾಟಕದ ಕೀರ್ತಿ ಪತಾಕೆ ಫಾರಿನ್ನಲ್ಲಿ ಹಾರಿಸಿದೆಯಲ್ಲ, ಅದಕ್ಕೆ ನಾಡಿನ ಜನತೆಗೆ ಅಡ್ಡ ಬಿದ್ದು ಕ್ಷಮೆ ಕೋರಲೇಬೇಕು. ಇನ್ನು ಪಾಪ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋ ಥರ JDS ಕಾರ್ಯಕರ್ತರು ಉಗಳಕ್ಕೂ ಆಗದೆ ನುಂಗಕ್ಕೂ ಆಗದೆ ಓದಾಡ್ತಾ ಇದ್ದಾರಲ್ಲ, ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ಗೆ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹೌದೌದೌದು. 27 ಏಪ್ರಿಲ್ 2024ರಲ್ಲಿ ಅಬ್ಸ್ಕಾಂಡ್ ಆಗಿ ಇಂದು ಅಂದರೆ 27 ಮೇ 2024 ಅಂದರೆ ಬರೋಬ್ಬರಿ 1 ತಿಂಗಳಾದಮೇಲೆ ಬಂದಿದೆಯಲ್ಲ ಉತ್ತರ ಕುಮಾರ. ನೀನು 1 ತಿಂಗಳಿನಿಂದ ಎಲ್ಲೋಗಿದ್ದೆ, ಏನು ಮಾಡ್ತಿದ್ದೆ, ಯಾರ ಜೊತೆಗಿದ್ದೆ, ಏನೇನು ಕೆಲಸ ಮಾಡ್ತಾ ಇದ್ದೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಅಲ್ವಾ? ಫಾರಿನ್ನಲ್ಲಿ ಎಲ್ಲಿದ್ದೀನಿ ಅನ್ನೋದನ್ನು ಸರಿಯಾಗಿ ಮಾಹಿತಿ ಕೊಡ್ತೀನಿ ಅಂತ ವಿಡಿಯೋ ಕಳಿಸಿದೆಯಲ್ಲಪ್ಪ. ಎಲ್ಲಪ್ಪ ಹೇಳಿದೀಯಾ, ಎಲ್ಲಿದೀಯಾ ಅಂತ ಹೇಳೋಕ್ಕೂ ತಾಕತ್ತಿಲ್ವಾ ನಿಂಗೆ? ಎಲ್ಲೋ ಕೂತು ಹೇಡಿ ಥರ ವಿಡಿಯೋ ಮಾಡೋಕ್ಕೆ ನೀನೇ ಬೇಕಾ? ಹಾಗಾಗಿ ನಾನು ಫಾರಿನ್ಗೆ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು
7 ದಿನ ಸಮಯ ಅವಕಾಶ ಕೇಳಿ. 26ನೇ ತಾರೀಕು ಎಲೆಕ್ಷನ್ ಆಯಿತು, ಹೌದು. ನಿನ್ನ ಫಾರಿನ್ ಟೂರು ಪ್ರೀ ಪ್ಲ್ಯಾನ್, ಹೌದು. ನೀನು ಪುರ್ಸೊತ್ತಾಗಿ ಯೂಟ್ಯೂಬ್ ನೋಡ್ತಾ ಇದ್ದೆ, ಹೌದು. ಆಗ ನಿನಗೆ ಮಾಹಿತಿ ದೊರಕುವಂಥ ಕೆಲಸ ಆಯಿತು, ಹೌದು. ಸಾಕು ನಿಲ್ಸಪ್ಪ. ಯಾರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆಯಾ? ಯಾರ ಕೈಗೆ ಲಿಂಬೆಹಣ್ಣು ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ಯಾರಿಗೆ ಜರ್ಮನ್ ಜಾಮೂನ್ ತಿನ್ನಿಸ್ತಾ ಇದೆಯಾ? ಆಹಾ ಅಲ್ಲಪ್ಪ, ನೀನು ಹೋಗಿದ್ದು 26ನೇ ತಾರೀಕು. ನಿನ್ನ ಕಾಮಕಾಂಡದ ವಿಡಿಯೋಗಳು ಹಾಸನದ ಗಲ್ಲಿ ಗಲ್ಲಿ ಬೀದಿ ಬೀದಿಯಲ್ಲಿ ಪ್ರದರ್ಶನ ಕಂಡಾಗ ಮಾಹಿತಿ ಗೊತ್ತಾಗ್ಲಿಲ್ವಾ? ಕೆಲ ಚಾನಲ್ಗಳು ಚೆನ್ನಾಗಿ ವಿಡಿಯೋ ಹಾಕಿ ಗುಮ್ಮದ್ವಲ್ಲ, ಆಗ ಗೊತ್ತಾಗ್ಲಿಲ್ವಾ? ಯಾರಿಗಪ್ಪ ಹೇಳ್ತಾ ಇದೆಯಾ ಈ ಹಸಿ ಸುಳ್ಳು? 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋ ಅಂತ ಕೆಲಸನ ಮಾಡಿದ್ರು. ಕರೆಕ್ಟು. SIT ನೋಟಿಸ್ ಕೊಡ್ತು, ವಾರ ಟೈಮ್ ಕೇಳಿದೆ, ಎಲ್ಲ ಓಕೆ. ಇದೇನು ರಾಜಕೀಯ ತರ್ತಾ ಇದೆಯಾ? ನೀನು ಮಾಡಿರೋ ನೀಚ್ ಕೆಲಸಕ್ಕೆ ರಾಜಕೀಯ ಬಣ್ಣ ಬಳಿದು ದಿಕ್ಕು ತಪ್ಪಿಸಿ ಬಚಾವಾಗೋ ಪ್ಲ್ಯಾನ ಇದು? ಎಲ್ಲದರಲ್ಲೂ ರಾಜಕೀಯ ಸಹಿಸ್ಕೊಳ್ತಾರೆ, ಆದರೆ ಇಂಥ ವಿಚಾರಗಳಲ್ಲಿ ಪಾಲಿಟಿಕ್ಸು ಪಿತೂರಿ ಅಂದ್ಯೋ ಜನ ಸುಮ್ಮನೆ ಬಿಡಲ್ಲ. ಏನು ಕಾಂಗ್ರೆಸ್ಸಾ? ರಾಹುಲ್ ಗಾಂಧಿನಾ? ಕಾಂಗ್ರೆಸ್ ಅಲ್ಲ, ರಾಹುಲ್ ಗಾಂಧಿ ಅಲ್ಲ, ಇಡೀ ಇಂಡಿಯಾನೇ ಉಗೀತಾ ಇದೆ. ಆಮೇಲೆ ಅಲ್ಲೂ ಕನ್ಫ್ಯೂಷನ್ ಆಗಬೇಡ. ಇಂಡಿಯಾ ಅಂದರೆ INDIA ಅಲ್ಲ, ಇಂಡಿಯಾ ಅಂದರೆ ಇಡೀ ಭಾರತ. ಹೌದು, ಇಡೀ ಭಾರತ ನಿನ್ನ ಓಪನ್ ವೇದಿಕೆಗಳಲ್ಲಿ ಒಗಿತಾ ಇದ್ದಾರೆ. ರಾಹುಲ್ ಗಾಂಧಿ ಬಿಡು, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ನಿನ್ನಂಥ ಅತ್ಯಾಚಾರಿಗಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಕಾನೂನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು, ವಾಪಸ್ ಕರ್ಕೊಂಡು ಬಂದು ಶೀಘ್ರದಲ್ಲೇ ವಿಚಾರಣೆ ನಡೆಸಬೇಕು ಅಂತ ಹೇಳಿದ್ದಾರೆ. ಈ ದೇಶದ ಗೃಹ ಮಂತ್ರಿಗಳು ಉಲ್ಟಾ ಕಾಂಗ್ರೆಸ್ ಗೌರ್ಮೆಂಟನ್ನೇ ಹೆಂಗ್ ಬಿಟ್ರಿ ಅವನನ್ನ ಅಂತ ಉಗಿತಾ ಇದ್ದಾರೆ. ಸೊ ಪಕ್ಷಾತೀತವಾಗಿ ನಿನ್ನ ಗಬ್ಬನ್ನು ಹಾಡಿ ಕೊಂಡಾಡಿದ್ದಾರೆ. ಈಗಲೂ ಇದರಲ್ಲಿ ರಾಜಕೀಯ ಅಂದರೆ ಸುಮ್ಮನೆ ಇರಪ್ಪ ನೀನು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋವಂಥ ಕೆಲಸ ಮಾಡೋವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋಂಥ ಕೆಲಸನ ಮಾಡ್ತೀನಿ. ನೋಡಪ್ಪ, ನಿನ್ನ ಟೆನ್ಷನ್ನು, ಡಿಪ್ರೆಷನ್ನು, ಟೆನ್ಷನ್ನು, ಐಸೋಲೇಷನ್ನು, ಅಡಿಕ್ಷನ್ನು, ನಿನ್ನ ಡೆಡಿಕೇಶನ್ನು, ಅಗ್ರೆಷನ್ನು, ಆ್ಯನಿಮೇಷನ್ನು, ಎಲ್ಲ ಎಕ್ಸ್ಪ್ರೆಷನ್ನು ನೋಡ್ತಾ ಇದ್ದರೆ ಜನರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ. ಅಲ್ಲ, ನಿನಗೆ ಇಷ್ಟೆಲ್ಲ ಇಮೋಷನ್ ಆಗ್ತಿದೆ ಅಲ್ಲ, ನಿನ್ನಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದಾರಲ್ಲ, ಅಬಾಲ ವೃದ್ಧಿಯಾಗಿ ಎಲ್ಲರ ಮೇಲೆ ಕಾಮ ಪಿಶಾಚಿ ಥರ ಎಗರ್ಬಿಟ್ಟಿದೆಯಲ್ಲ, ಅವ್ರ ಸಿಚುವೇಶನು ಹೆಂಗಿದೆ, ಅವ್ರ ಸೊಲ್ಯೂಷನು ಹೆಂಗೆ ಅಂತ ಗೊತ್ತಾ ನಿನಗೆ? ನಿನಗೆಲ್ಲಿ ಗೊತ್ತಾಗುತ್ತೆ? ಡಿಪ್ರೆಷನ್ ಅಂತೆ, ಐಸೋಲೇಷನ್ ಅಂತೆ. ಸಾಕು ನಿಲ್ಸು. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಇದಕ್ಕೆ ತಲೆ ಎಳೆಯುವಂಥ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಬಾ 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 ಕಾಯ್ತಾ ಇದೆ ಕರ್ನಾಟಕ. ನೇಷನ್ ವಾಂಟ್ಸ್ ಟು ನೋ ನೀನು ಹೇಗೆ ಇದಕ್ಕೆಲ್ಲ ತೆರೆ ಎಳೆಯೋ ಕೆಲಸ ಮಾಡ್ತೀಯಾ ಅಂತ. ಶುಕ್ರವಾರ, ಲಕ್ಷ್ಮೀವಾರ ಈ ರಾಜ್ಯದ ತಾಯಂದರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಬಾ, ಅದೇನು ಹೇಳ್ತೀಯಾ ಅಂತ. ಈ ದೇಶದ ಕಾನೂನಿನ ಮೇಲೆ ಗೌರವ ಇದ್ದರೆ, ನೀನು ತಪ್ಪೇ ಮಾಡಿಲ್ಲ ಅಂದರೆ ವಿದೇಶಕ್ಕೆ ಯಾಕೆ ಹಾರ್ತಾ ಇದ್ದೆ ನೀನು? ಕುಟುಂಬದ ಆಶೀರ್ವಾದ ನಿನಗಿರಬಹುದೇನೋ, ಆದರೆ ಜನರ ಆಶೀರ್ವಾದ, ದೇವರ ಆಶೀರ್ವಾದ ಅಂತೂ ಗ್ಯಾರಂಟಿ ಇಲ್ಲವೇ ಇಲ್ಲ.
ಅಂತ ಹೇಳ್ತಾ ತಮ್ಮೆಲ್ಲರನ್ನ ಕೋರ್ತಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.